ಯಾಕೆಂದ್ರೆ ಕಡಿಮೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ನಾವು ರೈತರು ಯಾವತ್ತೂ ಲಾಭನ ಲೆಕ್ಕಕ್ಕೆ ತಗೋಬೇಕು. ಯಾಕಂದ್ರೆ ಯಾರೋ ಒಬ್ರು ಅಪರೂಪಕ್ಕೆ ಒಂದ್ಸಲ 5 ಲಕ್ಷ 10 ಲಕ್ಷ ಮಾಡಿರ್ಬೋದೇನೋ ಅರ್ಧ ಎಕರೆ ಲಾಭ. ನಾವು ಕಡಿಮೆ ರೇಟ್ ಇಲ್ಲ, ಈಗ ರೇಟ್ ಇದ್ರೆ ಇದನ್ನೇ ರೇಟ್ ಇದ್ದಿದ್ರೆ ಒಂದು ಹಾಫ್ ಎಕರಲ್ಲಿ 10 ಲಕ್ಷ ಲಾಭ ಬರ್ತಾ ಇತ್ತು. ರೇಟೇ ಇಲ್ಲಲ್ಲ, ಮಾಡ್ಬೋದು. ರೇಟ್ ಇದ್ರೆ ಚೆನ್ನಾಗಿ ಏನ್ ರೇಟ್ ಆಗುತ್ತೆ ಸರ್ ಬಂಚ್ ಇದು? ಇದು ಒಂದು ಬಂಚು ನಾವು 100 ರೂಪಾಯಿಗೂ ಕೊಟ್ಟಿದ್ವಿ. ನಮಸ್ಕಾರ, ನಮ್ಮ ಚಾನಲ್ನ ವೀಕ್ಷಕರಿಗೆಲ್ಲ ಸ್ವಾಗತ. ಇವತ್ತು ನಮ್ಮ ರೈತರಿಗೆ ಒಂದು ಅದ್ಭುತವಾದ ವಿಡಿಯೋ ಕೊಡ್ತೀವಿ ಅನ್ನೋದು ಖುಷಿ ಇದೆ. ಯಾಕೆಂದ್ರೆ ನಮ್ಮ ಜೊತೆ ಇದ್ದಾರೆ ಸೀನಿಯರ್ ಫಾರ್ಮರ್ ಪ್ರಕಾಶನ್ ಅಂತ. ಸರ್ ನಮಸ್ಕಾರ. ಸರ್ ನಮಸ್ತೆ. ಈಗ ಪಾಲಿ ಹೌಸ್ ಅಲ್ಲಿ ಮಾಮೂಲಿ ನಿಮ್ಗೆ ಗೊತ್ತಿರುತ್ತೆ, ಇತ್ತೀಚೆಗೆ ತರಕಾರಿ ಬೆಳೆ ಬಿಟ್ಟು ರೈತರೆಲ್ಲನೂ ಹೂವಿನ ಕೃಷಿಯಿಂದ ಬಂದಿದ್ದಾರೆ. ಇಲ್ಲಿ ನೋಡ್ತಕ್ಕಂಥದ್ದು ವೆರೈಟಿ ಯಾವುದು ನೋಡೋದಕ್ಕೆ ಅದ್ಭುತವಾಗಿದೆ. ಆಲ್ರೆಡಿ ನಾವು 5 ಅಡಿ ಇದ್ರೆ ನಮ್ಮ ಮುನ್ನೆ ಬೀಟು ಹೊಡೆಯಷ್ಟು ಹೈಟ್ ಇದೆ. ಯಾಕೆ ನಾವು ಇನ್ನೂ ಹೈಟಲ್ಲಿ ನಿಂತಿದ್ದೀವಿ. ತೋಟಗಳಿಗೆ ಹೋದ್ರೆ ನಮ್ಗಿನ್ನೂ ಹೈಟ್ ಇದೆ. ಇದು ಯಾವ ರೀತಿ ಕೃಷಿ ಮತ್ತು ಇದು ಅದ್ಭುತವಾಗಿದೆ ಕೃಷಿ ಯಶಸ್ಸಿನಿಂದ ಅವ್ರ ಪರಿಶ್ರಮ ಎಷ್ಟಿದೆ ಮತ್ತು ವೆರೈಟಿ ಹೇಗಿದೆ ಎಲ್ಲನೂ ತಿಳ್ಕೊಳ್ಳೋಣ. ನಮಸ್ಕಾರ. ಈಗ ನಿಮ್ಮ ಅದ್ಭುತವಾದ ಸೇವಂತಿ ಕೃಷಿಗೆ ಬಂದಿದ್ದೀವಿ. ಇದು ವೆರೈಟಿ ಹೇಗೆ ಏನು ಅಂತ ಸ್ವಲ್ಪ ಇದು ಕೃಷಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಂತ ಕೇಳ್ಕೊಡ್ತೀವಿ. ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡ್ತೀವಿ ನಮ್ಮ ವೀಕ್ಷಕರಿಗೆ. ನಮ್ಮ ಹೆಸರು ಪ್ರಕಾಶ್ ಅಂತ, ಕೋಟಗೆನಹಳ್ಳಿ ವಿಲೇಜು. ನಾವು ಸುಮಾರು 30-40 ವರ್ಷದಿಂದ ಈ ವ್ಯವಸಾಯ ಮತ್ತು ಈ ರೈತರಿಗೆ ಒಂದು ಪಾಲಿ ಹೌಸ್ ಆಗಲಿ, ಒಂದು ನರ್ಸರಿ ಆಗಲಿ, ಇದನ್ನೆಲ್ಲ ಮಾಡಿಕೊಂಡು ಮತ್ತು ಈ ಒಂದು ಗಿಡ ಕೊಡೋದಾಗಲಿ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ನರ್ಸರಿನೂ ಇದೆ, ಫ್ಯಾಬ್ರಿಕೇಷನ್ ಮಾಡ್ತೀವಿ. ನಾವು ಈಗ ಈ ಒಂದು ಅರ್ಧ ಎಕರೆಯಲ್ಲಿ ವೈಟ್ ಹಾಕಿದ್ವಿ. ತುಂಬಾನೇ ಚೆನ್ನಾಗಿ ಬಂದಿದೆ. ಅರ್ಧ ಎಕರೆ? ಹೌದು, 1 ಎಕರೆ ಅನ್ಕೊಂಡೆ. ಇಲ್ಲ, ಹಾಫ್ ಎಕರಲ್ಲೇ ಹಾಕಿದ್ವಿ. ಸುಮಾರು 1 ಟನ್ ನಾವೀಗ ಈ 1 ಟನ್ ಹೂವು ಕಟ್ ಮಾಡಿದ್ವಿ. ಏನಂದ್ರೆ 1 ಟನ್ ಹೇಗಂದ್ರೆ ಇದು ನೋಡಿ ಸೆಂಟ್ರಲ್ ಬಂದಿರೋ ಹೂವು ಮಾತ್ರ ಹಾಕಿದ್ವಿ. ನೋಡಿ ಈ ಸೆಂಟ್ರಲ್ ಬಂದಿರೋ ಒಂದು ಹೂವು ಮಾತ್ರ ಹಾಕಿದ್ವಿ. ಒಂದು ಹೂವಕ್ಕೆ 1 ಟನ್ 1 ಟನ್ ಬಂದಿದೆ. ಇದೇನಂದ್ರೆ ಒಂದು ಹತ್ರ ನಾಟಿ ಮಾಡಿದ್ವಿ. ಹತ್ರ ನಾಟಿ ಮಾಡೋದ್ರಿಂದ ಏನಂದ್ರೆ ಸ್ವಲ್ಪ ಈಲ್ಡ್ ಜಾಸ್ತಿ ಆಗ್ತದೆ. ಈಗ ಬಂಚ್ಗೆ ಎಲ್ಲ ಬಂಚ್ ಹೊಡಿತಾರೆ ಕೆಲವರು, ಅದಕ್ಕೆಲ್ಲ ಚೆನ್ನಾಗಿ ಯೂಸ್ ಆಗ್ತದೆ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ಬಂದಿದೆ. ಆಮೇಲೆ ಇದಕ್ಕೆ ನೋಡಿ ನೆಟ್ ಹಾಕಿದ್ವಲ್ಲ, ಈ ನೆಟ್ಟಿಂದ ನಮ್ ಸೈಜ್ ಈ ತರ ಸೈಜ್ ಬರೋದಕ್ಕೆ ಕ್ವಾಲಿಟಿ ಬಿಡಿ ಸರ್. ಸೈಜ್ ಬರೋದಕ್ಕೆ ಮೇನ್ ನಾವು ಕೊಡಬೇಕಾಗಿರೋದು ವಾಟರ್ ಫರ್ಟಿಲೈಸರ್, ಏನಾದ್ರು ವಾಟರ್ ಸಾಲ್ಯುಬಲ್ ಅಲ್ಲಿ ಇಂಥದ್ದು ಮೇನ್ ಕೊಡ್ಲೇಬೇಕು. ವಾಟರ್ ಸಾಲ್ಯುಬಲ್ ಅಲ್ಲಿ ಈಗ ನಾವು ಕೊಟ್ಟಿರೋದಂದ್ರೆ ಮಹಾದನ್ ಅವ್ರದ್ದು ಒಂದಿದೆ. ಏನಂದ್ರೆ ಲಿಕ್ವಿಡ್ ಇದೆ, ಆ ಲಿಕ್ವಿಡ್ ಅನ್ನ ಕೊಟ್ಟಿದ್ದೆ. ಆ ಲಿಕ್ವಿಡ್ ಅಲ್ಲಿ ಏನಂದ್ರೆ ಕ್ಯಾಲ್ಸಿಯಂ, ಹಾಲ್ ಎಲ್ಲ ಮೈಕ್ರೋನ್ಯೂಟ್ರೆಂಟ್ಸ್ ಇರ್ತದೆ. KTS KTH ಅಂತ ಬರ್ತದೆ, ಅದನ್ನ ಕೊಟ್ಟಿದೀವಿ ನಾವು. ಅದ್ ಬಿಡ್ಬೇಕಾಗಿರೋದು ಇದು ಸರ್ ಅಂದ್ರೆ ಟೈಮ್ ಅದು ಏನಂದ್ರೆ ಈಗ 1261 ಕೊಟ್ಟಿದ್ವಿ. ಅದು ಏನಂದ್ರೆ ಈ ಸ್ವಲ್ಪ ಇನ್ನು ಮಗ್ಗು ಬರ್ತಾ ಇರ್ತದಲ್ಲ, ಆ ಟೈಮಲ್ಲಿ ಕೊಟ್ಟಿದ್ವಿ ನಾವು. ಆಮೇಲೆ ಹೂವು ಸ್ವಲ್ಪ ಒಂದು ಹಾಫ್ ಮೆಚೂರ್ ಆದಾಗ ಕೊಟ್ಟಿದ್ವಿ. ಅದ್ರಲ್ಲಿ ಕ್ಯಾಲ್ಸಿಯಂ ಎಲ್ಲ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರ್ತದೆ. ಸರಿ ಸರ್, ಈಗ ನಮ್ಮ ರೈತರು ಮೇನ್ ಇಷ್ಟು ಕಷ್ಟಪಟ್ಟು ಗಿಡಕ್ಕೆ 1.5 ಲಕ್ಷ ಆಗಿದೆ. ನೀವು ಮಣ್ಣಿಗೆ ಸಾಯಿಲ್ ಫರ್ಟಿಲಿಟಿಗೆಲ್ಲ ಕನಿಷ್ಠ ಅಂದ್ರೆ 50,000 ಬೇಕೇ ಬೇಕು ಅಲ್ವಾ? ಹೆಚ್ಚು ಕಡಿಮೆ ಇದು ಗಿಡ ನಾಟಿ ಮಾಡ್ಬೇಕಂದ್ರೆ 2 ಲಕ್ಷ ರೂಪಾಯಿ ಮಿನಿಮಮ್. ಮತ್ತೆ ನೆಟ್ ಎಲ್ಲಾನು ನಿಮ್ಗೆ ಎಷ್ಟು ಬೀಳುತ್ತೆ ಸರ್ ಒಂದು ಹಾಫ್ ಎಕರ್ಗೆ? ಇದು ಹಾಫ್ ಎಕರ್ಗೆ ಒಂದು 10,000 ರೂಪಾಯಿ ಆಗ್ತದೆ. ಎಲ್ಲ ಆಲ್ಮೋಸ್ಟ್ ಒಂದು 2.5 ಲಕ್ಷ ಆಗಿದೆ ಸರ್ ಗಿಡ ಬೆಳೆ ಮಾಡೋಷ್ಟೊತ್ತಿಗೆ. ಬೆಳೆಗೆ ಮಾತ್ರ ಹೌದು, 2.5 ಲೇಬರ್ ಎಲ್ಲ 3 ಲಕ್ಷ ಆಗಿರ್ಬೋದು. 3 ಲಕ್ಷ ಅನ್ಕೊಳ್ಳಿ ಸರ್. ಈಗ ನೆಕ್ಸ್ಟ್ ಮೇನ್ ಟಾಪಿಕ್ ಬರೋಣ. ನಮ್ಮ ಫಾರ್ಮರ್ಸ್ ಎಲ್ಲ ಕೇಳೋದಿದೆ, 3 ಲಕ್ಷ ಖರ್ಚು ಮಾಡಿದ್ರೆ ಅರ್ಧ ಎಕರೆಗೆ ಇದು ನೀವು ಎಷ್ಟು ಮಾಡ್ತೀರಾ ಅಂತ ಹೇಳಿ. ಇದು ಎಷ್ಟು ಬಂಚ್ ಬರುತ್ತೆ ಸರ್ ಈ ರೀತಿ ಮಾಡಿದ್ರೆ? ಒಳ್ಳೆ ಬೆಳೆ ಮಾಡೋದ್ರಿಂದ ಬಂಚ್ ಈಗ ಸುಮಾರು ನನ್ನ ಪ್ರಕಾರ ಒಂದು ಕಡಿಮೆ ಅಂದ್ರೂ ಒಂದು 20,000 ಬಂಚ್ ಬರಬೇಕು ಅಂತ. ಅವರು ಈ ವ್ಯಾಪಾರಸ್ಥರು ಬಂದರು 15,000 ಬರ್ತದೆ ಅಂತ ಹೇಳಿದ್ದಾರೆ. ಅಲ್ಲಿ ಈಗ ನಾವು 35 ರೂಪಾಯಿ ಕೊಟ್ಟಿದ್ವಿ ಬಂಚ್. ಈಗ ರೇಟ್ ಕಡಿಮೆ ಇದೆ, ತುಂಬಾನೇ ಕಡಿಮೆ ಇದೆ. ಅದರಿಂದ ಈಗ 35 ರೂಪಾಯಿ ಬಂಚ್ ಹಂಗೆ ಕೊಟ್ಟಿದ್ವಿ. ಸರಿ ಸರ್, ಈಗ ನೀವು ಒಂದು ಹೂವು ಕಡ್ಡಿಗೆ ಒಂದು ಹೂವು ತಗೊಂಡು 1 ಟನ್ ತಗೊಂಡಿದೀವಿ ಅಂತ ಸರ್. ಹೌದು. ಅದು ಕಟ್ ಫ್ಲವರ್ ಮಾಡಿದ್ದಕ್ಕೆ ಅದು ಏನ್ ರೇಟ್ ಹೋಗಿದೆ ಸರ್? ಅದು ಅವರೇಜ್ ತಗೊಂಡಾಗ 150 ರೂಪಾಯಿ ಹೋಗಿದೆ ಅವರೇಜ್. ಈಗ 1.5 ಲಕ್ಷ ಪ್ರಾಫಿಟ್ ಆಯ್ತು, 1.5 ಲಕ್ಷ ಬಂದಿದೆ ಸರ್. ನನ್ಗೆ ಇನ್ನೊಂದು ಯೋಚನೆ ಸರ್, ಈಗ ಮೊನ್ನೆ ಯುಗಾದಿ ಹಬ್ಬಕ್ಕೆ ಕಟ್ ಮಾಡಿದ್ರೆ ಏನು ವರ್ಕೌಟ್ ಆಗ್ತಾ ಇರ್ಲಿಲ್ವಾ ಅಂತ. ಇದು ಯುಗಾದಿ ಅದೇ ಹೇಳ್ತಾರೆ, ಯುಗಾದಿಗೆ ಒಂದೊಂದು ಎತ್ತಿದ್ವಿ ಮಧ್ಯದಲ್ಲಿ ನೋಡಿ. ಹೌದು, ಎಲ್ಲ ಫುಲ್ ಕಟ್ ಫ್ಲವರ್ ತೆಗೆದ್ರೆ ಲಾಸ್ ಬರ್ತಾ ಇತ್ತು ಸರ್. ಕಟ್ ಫ್ಲವರ್ ತೆಗೆದ್ರೆ ಲಾಸ್ ಬರಲ್ಲ, ಲೇಬರ್ ಜಾಸ್ತಿ ಬೇಕು. ಲೇಬರ್ ಬೇಕಾಗಿರೋದ್ರಿಂದ ಲೇಬರ್ ಕಷ್ಟ ಅಂದ್ಬಿಟ್ಟು ನಾವು ಬಂಚ್ ಕೊಟ್ಟಿದ್ವಿ ಅಷ್ಟೇ. ಇಲ್ಲಾಂದ್ರೆ ಎಲ್ಲ ಕಟ್ ಮಾಡಿ ಮಾರ್ಕೆಟ್ಗೆ ಕಳ್ಸಿದ್ರೆ ನಮ್ಗೇನು ಲಾಸ್ ಆಗಲ್ಲ. ಸುಮಾರು ನನ್ನ ಪ್ರಕಾರ ಇದೊಂದು 4-5 ಟನ್ ಸಿಗ್ಬೋದು ಅಂತ ಅನ್ಕೊಂಡಿದ್ವಿ. 5 ಟನ್ ಸಿಗುತ್ತೆ ಕಟ್ ಫ್ಲವರ್ ತೆಗೆದ್ರೆ? ಹೌದು. ಅಂದ್ರೆ ಲೇಬರ್ ಏನೇ ನಿಮ್ಗೆ 50-60 ಮೇಲೆ ಸಾಕಾಗಲ್ಲ ಅನ್ಕೊಂತೀನಲ್ವ ಸರ್? ಈಗ 500 ರೂಪಾಯಿ ಕೊಡ್ಬೇಕು ಒಂದು ಹೆಂಗಸರಿಗೆ. ಲೇಬರ್ ಪ್ರಾಬ್ಲಮ್ ಇಂದ ನಾವು ಈಗ ಇದನ್ನ
ಬಂಚ್ ಕೊಟ್ಟಿದ್ವಿ. ಲೇಬರ್ ಇದ್ದಿದ್ರೆ, ಲೇಬರ್ ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ನಾವು ಇದನ್ನ ಬೇಕಿದ್ರೆ ಹೂವು ಕಟ್ ಮಾಡಿ ಹೂವನ್ನು ತೂಕ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ ಸರ್. ಈಗ ಆಯ್ತು ಸರ್, ಈಗ 15,000 ಬಂಚ್ ಅಂತ ತಗೊಂಡ್ರು ನಿಮ್ಗೆ ಹತ್ತತ್ರ ಎಲ್ಲಾನು ಇನ್ಕಮ್ 4 ಲಕ್ಷ ಅಂತ ಬರೋ ಚಾನ್ಸ್ ಇದೆಯಾ? ಈಗ ಡೌನ್ ಕಡಿಮೆ ಪ್ರೈಸ್ ಅಂತ ಹೇಳಿ ಲೆಕ್ಕ. ಈಗ ಈಗ ಎಲ್ಲ ಹೋಗಿ 2 ಲಕ್ಷ ಪ್ರಾಫಿಟ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಪ್ರಾಫಿಟ್ 2 ಲಕ್ಷ, ಅದೇ ಟೋಟಲ್ ಇನ್ಕಮ್ 4 ಲಕ್ಷ ಚಿಲ್ಲರೆ ಬರುತ್ತೆ ನಿಮ್ಗೆ. 3 ಲಕ್ಷ ಖರ್ಚೆಲ್ಲ ಹೋಗಿ ಖರ್ಚೆಲ್ಲ 2 ಲಕ್ಷನಾದ್ರೂ ಉಳಿತಾಯ ಆಗುತ್ತೆ. ಖರ್ಚು ಹೋಗಿರೋದನ್ನ ಲೆಕ್ಕ ಮಾಡ್ಬೇಕು. ಯಾಕೆಂದ್ರೆ ಕಡಿಮೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ನಾವು ರೈತರು ಯಾವತ್ತೂ ಲಾಭನ ಲೆಕ್ಕ ತಗೋಬೇಕು. ಯಾಕಂದ್ರೆ ಯಾರೋ ಒಬ್ರು ಅಪರೂಪಕ್ಕೆ ಒಂದ್ಸಲ 5 ಲಕ್ಷ 10 ಲಕ್ಷ ಮಾಡಿರ್ಬೋದೇನೋ, ಅದಕ್ಕೆ ಲಾಭ. ನಾವು ಕಡಿಮೆ ರೇಟ್ ಇಲ್ಲ. ಈಗ ರೇಟ್ ಇದ್ರೆ ಇದನ್ನೇ ರೇಟ್ ಇದ್ದಿದ್ರೆ ಒಂದು ಹಾಫ್ ಎಕರ್ ಅಲ್ಲಿ 10 ಲಕ್ಷ ಲಾಭ ಬರ್ತಾ ಇತ್ತು. ಮಾಡ್ಬೋದು, ರೇಟೇ ಇಲ್ಲಲ್ಲ. ಮಾಡ್ಬೋದು. ರೇಟ್ ಇದ್ರೆ ಚೆನ್ನಾಗಿ. ಏನ್ ರೇಟ್ ಸರ್ ಬಂಚ್ ಇದು? ಇದು ಒಂದು ಬಂಚ್ ನಾವು 100 ರೂಪಾಯಿಗೂ ಕೊಟ್ಟಿದ್ವಿ, 70 ರೂಪಾಯಿ ಕೊಟ್ಟಿದ್ವಿ, ಬರೀ ಈಗ 35 ರೂಪಾಯಿಗೂ ಕೊಟ್ಟಿದ್ವಿ. ಕಾರಣ ಸರ್ ಇದು ರೇಟ್ ಇಷ್ಟೊಂದು ಬೀಳೋದಕ್ಕೆ ಕಾರಣ ಏನಿರ್ಬೋದು ಸರ್? ತುಂಬಾನೇ ಏರಿಯಾ ಬೆಳೆದಿದ್ದಾರೆ. ಆದ್ರೆ ಸರ್ ಇನ್ನೊಂದು ನನಗೆ ಅನಿಸಿಕೆ ಪ್ರಕಾರ ಸರ್ ತಗೊಂಡ್ರು ನೋಡಿದ್ವಿ ಯಾವ ತರ ಇದೆ ಅಂದ್ರೆ ನೋಡಿ. ಈಗ ನೋಡಿ ಮಳೆ ಬರ್ಲಿ, ಸ್ವಲ್ಪ ಮಳೆ ಬಂದ್ರು ಈ ಹೂವೆಲ್ಲ ಹಾಳಾಗ್ತದೆ. ಇದು ಇಲ್ಲೇನು ಆಗಲ್ಲ. ಅದರಲ್ಲಿ ಸರ್ ಪಾಲಿಹೌಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ವರ್ಕೌಟ್ ಮಾಡ್ಬೋದಾ ಸರ್ ಫಾರ್ಮರ್ಸ್ ಅಂತ ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳ್ಬೇಕಾದ್ರೆ? ಮಾಡ್ಬೋದು. ಈಗ ನೀವು ಯಾಕೆಂದ್ರೆ ಕ್ವಾಲಿಟಿ ಬೆಳೆದಾಗ ಈಗ ಒಳ್ಳೆ ವೆರೈಟೀಸ್ ಫ್ಲವರೇ ಆಗಲಿ ಏನೇ ಆಗಲಿ ಬೆಳೆದ ಬೇರೆ ವೆರೈಟೀಸ್ ಎಲ್ಲ ಇದೆಯಲ್ಲ ಇನ್ನೂ ಸುಮಾರಷ್ಟು ಬೆಳೆದಾಗ ಮಾಡ್ಬೋದು. ನನ್ನ ಪ್ರಕಾರ ಎಕ್ಸ್ಪೋರ್ಟ್ ಕ್ವಾಲಿಟಿ ಬೆಳೆಯೋಕ್ಕಾಗೋದು ಪಾಲಿಹೌಸಲ್ಲಿ ಮಾತ್ರ ಅಲ್ವಾ ಸರ್? 100% ಎಕ್ಸ್ಪೋರ್ಟ್ ಕ್ವಾಲಿಟಿ ಬೆಳೆಯೋಕ್ಕಾಗೋದು ಪಾಲಿಹೌಸಲ್ಲೇ. ಹಾಂ ಸರಿ ಸರ್. ಈಗ ಇನ್ನೊಂದು ಸರ್ ನೀವು ಪಾಲಿಹೌಸ್ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಡ್ತೀರಿ ಅಂತ ಹೇಳಿದ್ರಿ, ವಿತ್ ಸಬ್ಸಿಡಿನಲ್ಲಿ ಎಲ್ಲ ಮಾಡಿಸ್ಕೊಡ್ತೀರಾ ಸರ್ ಹೇಗೆ ಅಂತ? ಅದು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಿದೆ ಅದ್ರ ಬಗ್ಗೆ 2 ಮಾತು ಹೇಳ್ಬಿಟ್ರೆ ಚೆನ್ನಾಗಿದೆ ಸರ್. ಹಾಗೆ ಅಂದರೆ ಇಲ್ಲಿ ಪಾಲಿಹೌಸು NHM ಅಂತಿದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ಸ್ ಅಂತಿದೆ. ಅದರಲ್ಲಿ ನಾವು ಮಾಡ್ಕೋಬೋದು. ಆಮೇಲೆ NHB ಅಂತಿದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡು, ಅದರಲ್ಲಿ ಮಾಡ್ಕೋಬೋದು. ನಿಮಗೆ NHB ಅಂದರೆ ಸುಮಾರು ಒಂದು 5 ಎಕರೆವರೆಗೂ ಒಬ್ರಿಗೆ ಪ್ರಯೋಜನ ಇದೆ. ಅರ್ಹತೆಗಳು ಸರ್ ಇಂಥ ಇಷ್ಟ ಇರಲೇಬೇಕು ಮಿನಿಮಮ್ ಈ ಥರ ಅಂತ ಏನಾದರೂ? ಏನಿಲ್ಲ. ಈಗ ನೀವು ಪಾಲಿಹೌಸ್ ಮಾಡಬೇಕಾದ್ರೆ ನೀವು ಪಾಂಡ್ ಮಾಡಬೇಕು, ಲೇಬರ್ ಶೆಡ್ ಮಾಡಬೇಕು, ಆಮೇಲೆ ಪ್ಯಾಕ್ ಹೌಸ್ ಮಾಡಬೇಕು ಎಲ್ಲ. ಈಗ ನಾವೀಗ ಹೂವು ಬಿಡಿಸಿದ್ರೆ ಎಲ್ಲಿ ಹಾಕಬೇಕು? ಪ್ಯಾಕ್ ಹೌಸ್ ಇದ್ದರೆ ಅಲ್ಲಿ ಹೋಗಿ ನೀವು ಪ್ಯಾಕ್ ಮಾಡ್ಕೋಬೋದು. ಎಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕಾದ್ರೂ ಅಲ್ಲಿಂದ ಕಳಿಸ್ಕೊಡೋಕ್ಕೆ ಅಲ್ಲಿ ಅದು ಅನುಕೂಲ ಬೇಕು. ಅದಕ್ಕೆ ಪ್ಯಾಕ್ ಹೌಸ್ ಮಾಡಬೇಕಾಗ್ತದೆ. ಕೊಲಾಟ್ರಲ್ ಪ್ರಾಪರ್ಟಿ ಇದು ಏನಾದರೂ ಅದೆಲ್ಲ ಬ್ಯಾಂಕ್ ಮೇಲೆ ನಿಮ್ಮ ಒಂದು ಇದ್ರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ ಸರ್, ನಿಮ್ಮ ಅಮೂಲ್ಯವಾದ ಮಾಹಿತಿನ ಸಮಯನ ನಮಗೆ ಕೊಟ್ಟಿದ್ದಕ್ಕೆ. ಯಾಕೆಂದರೆ ಆಲ್ಮೋಸ್ಟ್ ನಮ್ಮ ವೀಕ್ಷಕರಿಗೆ ಗೊತ್ತಿರುತ್ತೆ, ಅವ್ರಿಗೆ ಫೋನ್ ಕಾಲ್ಸ್ ಒಂದರಿಂದ ಒಂದು ಬರ್ತಾ ಇರುತ್ತೆ, ಅಷ್ಟು ಬ್ಯುಸಿ ಇರ್ತಾರೆ. ಇಷ್ಟೆಲ್ಲ ನಮ್ಮ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್.